ನಮಸ್ಕಾರ ಕರ್ನಾಟಕ, ನಮಸ್ಕಾರ ಬೆಂಗಳೂರು. ಸೊ ಏನು ಗುರು ಹುಣ್ಣಿಮೆ, ಪೌರ್ಣಮಿ ಅಂತ ನಾವೇನ್ ಕರಿತೀವಿ, ವಿಶೇಷವಾಗಿ ಗುರುಗಳ ಆರಾಧನೆ ಆಲ್ಮೋಸ್ಟ್ ಎಲ್ಲಾ ಕಡೆ ಆಗ್ತಾ ಇರುತ್ತೆ. ಅದೇ ತರ ಇವತ್ತು ಸದ್ಗುರು ಸಾಯಿಬಾಬಾ ಮಂದಿರ, ಏನು ನಾಗಶೆಟ್ಟಹಳ್ಳಿ ಬಸ್ ಸ್ಟಾಪ್ ಬಳಿ ಇರುವಂತ ಒಂದು ದೇವಸ್ಥಾನ, ತುಂಬಾ ಹಳೆಯ ಒಂದು ದೇವಸ್ಥಾನ, ಬಸವೇಶ್ವರ ಲೇಔಟ್. ಇಲ್ಲಿ ಸುಮಾರು ದಶಕಗಟ್ಲೆಯಿಂದ ಇಲ್ಲಿ ವಿಶೇಷವಾಗಿ ಗುರು ಹುಣ್ಣಿಮೆಗೆ ವಿಶೇಷವಾದಂಥ ಒಂದು ಪೂಜಾ ಕೈಕರ್ಯಗಳಾಗಿರ್ಬೋದು, ಹೋಮಗಳೆಲ್ಲ ಮಾಡುವ ಮುಖಾಂತರ ಇಲ್ಲಿ ಬರುವಂಥ ಭಕ್ತಾದಿಗಳಿಗೆ ಪ್ರಸಾದ ವಿನಿಯೋಗದಿಂದ ಹಿಡಿದು ಎಲ್ಲ ಒಂದು ಧಾರ್ಮಿಕ ಒಂದು ಸಾಂಸ್ಕೃತಿಕ ಘಟನೆಗಳಿಗೆ ಈ ಒಂದು ದೇವಸ್ಥಾನ ಸಾಕ್ಷಿ ಆಗ್ತಾ ಇದೆ. ಹಲವಾರು ಒಂದು ದೇವಸ್ಥಾನಕ್ಕೆ ಸಂಬಂಧಪಟ್ಟ ಒಂದು ಮಹನೀಯರು ಮತ್ತೆ ಒಂದು ಭಕ್ತಾದಿಗಳೆಲ್ಲ ಇದ್ದಾರೆ. ಸರ್, ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ ನೀವು? ಸರ್, ಇದು 13 ವರ್ಷದಿಂದ ಸ್ಟಾರ್ಟ್ ಆಗಿದೆ. ತುಂಬ ವಿಜೃಂಭಣೆ ಮಾಡ್ತಾ ಇದ್ದಾರೆ. ಇದಕ್ಕೆ ಮೂಲ ಇವರು ರಾಧಮ್ಮ ಕೃಷ್ಣಪ್ಪ ಅಂತ, ರಾಧಮ್ಮ ಅವರು ಇವರ ಯಜಮಾನರು ಕೃಷ್ಣಪ್ಪ ಅವರು ಅಂತ, ಸಮಾಜ ಸೇವಕರು. ಆಮೇಲೆ ಇವ್ರ ಮಗ ಮಂಜುನಾಥ್ ಅಂತ, ಸುನೀತಾ ಮಂಜುನಾಥ್ ಅಂತ ಅವರು ಸಹಕಾರದಲ್ಲಿ ತುಂಬ ಈ ಸಾಯಿಬಾಬಾ ದೇವಸ್ಥಾನದಲ್ಲಿ ತುಂಬ ಒಂದು ವಿಜೃಂಭಣೆಯಿಂದ ಪ್ರತಿ ವರ್ಷ ಒಳ್ಳೆ ನಾವೊಂದು 13 ವರ್ಷ, ನಾವು ಇಲ್ಲಿ ತಳಗೊಂದಿದ್ರೆ ನಾವು ಈ ದೇವಸ್ಥಾನ ಆದಾಗಿಂದ ಬರ್ತಾನೆ ಇದ್ವಿ. ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಅದರಲ್ಲೂ ಗುರು ಪೌರ್ಣಮಿ ಇದೆ ಅಂತ ತುಂಬ ವಿಜೃಂಭಣೆಯನ್ನು ಮಾಡ್ತಾರೆ. ಸಾಂಸ್ಕೃತಿಕ ಕಾರ್ಯಕ್ರಮ ಇರುತ್ತೆ, ಸಂಜೆ ಸ್ವಾಮಿದು ಮೆರವಣಿಗೆ ಇರುತ್ತೆ. ಆಮೇಲೆ ಬಡವರಿಗೆಲ್ಲ ಅನ್ನದಾನ ಎಲ್ಲ ಮಾಡ್ತಾರೆ. ಇದರಲ್ಲಿ ಮಧ್ಯಾಹ್ನ 12:30 3 ಗಂಟೆವರೆಗೂ ಅನ್ನದಾನ ಎಲ್ಲ ಮಾಡ್ತಾರೆ. ಸೋಷಿಯಲ್ ವರ್ಕ್ ಮಾಡ್ತಾರೆ. ಅವರು ಮುಂದೆ ರಾಜಕೀಯದಲ್ಲಿ ಸ್ವಲ್ಪ ಬೆಳೀತಾ ಇದ್ದಾರೆ. ಅವರಿಗೆ ಇನ್ನು ದೇವರ ಒಳ್ಳೆ ಆರೋಗ್ಯ ಕೊಟ್ಟು ಬಾಬಾ ಒಂದು ಅನುಗ್ರಹ ಎಲ್ಲ ಬಿಟ್ಟು ನೆಕ್ಸ್ಟು ಕಾರ್ಪೊರೇಟರ್ ಆಗಬೇಕು ಅಂತ ಒಂದು ಅನುಕಂಪ ಇದೆ. ಜನರ ಬೆಂಬಲ ಇದೆ. ಸುಮಾರು ಒಂದು 5-6 ಲಕ್ಷ ಜನ ಅವರಿಗೆ ಫಾಲೋವರ್ಸ್ ಇದ್ದಾರೆ. ಇದರಿಂದ ದೇವರು ಒಂದು ಅನುಗ್ರಹ ಕೊಟ್ಟು ಈ ಸಾರಿ ನೆಕ್ಸ್ಟ್ ಎಲೆಕ್ಷನ್ ಏನಾದರೂ ಬಂದು ಕಾರ್ಪೊರೇಟರಲ್ಲಿ ಒಂದು ಒಳ್ಳೆ ಉನ್ನತ ಸ್ಥಾನಕ್ಕೆ ಹೋಗೋಂಥ ಒಂದು ಇದಿದೆ. ನಾಗಶೆಟ್ಟಹಳ್ಳಿ ವಾರ್ಡಿಂದ ನಾಗಶೆಟ್ಟಹಳ್ಳಿ ಅಂದರೆ ವಾರ್ಡ್ ಅಂದರೆ ಈಗ 3 ವಾರ್ಡ್ ಇದೆ. ಗೆದ್ಲಳ್ಳಿ ವಾರ್ಡು, ಮತ್ತು ಇದೇನು ಬೂಕ್ಸಂದ್ರ ವಾರ್ಡು, ಮತ್ತು ನಾಗಶೆಟ್ಟಹಳ್ಳಿ ವಾರ್ಡು, ಮೂರು ವಾರ್ಡು ವಿಂಗಡಣೆ ಮಾಡಿದ್ದು. ಮೊದಲು 2 ಇತ್ತು, 18, 19 ಅಂತ. ಈಗ ಅದಕ್ಕೆ ಓಡಾಡ್ತಾ ಇದ್ದಾರೆ. ದೇವರು ಒಂದು ಅನುಕೂಲ ಮಾಡಲಿ ಅಂತ ನಮಗೂ ತುಂಬ ಎಲ್ಲರ ಒಂದು ಭಾವನೆ ಇದೆ. ಜನ ಸಪೋರ್ಟ್ ಮಾಡ್ತಾ ಇದ್ದಾರೆ, ಒಳ್ಳೆ ಕಾರ್ಯ ಮಾಡ್ತಾ ಇದ್ದಾರೆ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕಾರ್ಯ ಮಾಡಲಿ ಅಂತ ಹೇಳ್ಬಿಟ್ಟು ಆ ಬಾಬಲ್ಲಿ ಒಂದು ಅನುಗ್ರಹ ಕೊಡಲಿ ಅಂತ ಹೇಳಿ. ನಮ್ಮ ಹೆಸರು ನಟರಾಜ್ ಅಂತ. ಸ್ಟಾರ್ಟ್ ಆದಾಗಿಂದ ಬರ್ತಾ ಇದ್ದೀವಿ. ಕೃಷ್ಣಣ್ಣ ರಾಧಕ್ಕ ತುಂಬ ಚೆನ್ನಾಗಿ ನಡೆಸ್ತಾರೆ. ಚೆನ್ನಾಗಿದೆ ಸರ್. ಇಲ್ಲೆಲ್ಲ ಗುರು ಪೌರ್ಣಮಿ ಅಂತ ವರ್ಷನೂ ಆರಂಭ ಮಾಡ್ತಾರೆ ಸರ್. ತುಂಬ ಚೆನ್ನಾಗಿ ಇದು ಮಾಡ್ತಾರೆ ಸರ್. ಚಂದ್ರಕಲಾ. ಸುಮಾರು ಜನ ಭಕ್ತಾದಿಗಳು ಸುಮಾರು 13 ವರ್ಷದಿಂದ ಬರ್ತಾ ಇದ್ದಾರೆ. ಬರೋರು ಹೋಗೋರೆಲ್ಲ ತುಂಬಾ ಜನ ಇದ್ದಾರೆ. ಗುರು ಪೌರ್ಣಮಿ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಯಾರು ಹಂಗ್ ಮಾಡ್ತಾ ಇಲ್ಲ ಸರ್. ಇವಾಗ ಚೆನ್ನಾಗಿ ಮಾಡ್ತಿದ್ದಾರೆ ನಮ್ಮ ಅಕ್ಕವರು. ಇನ್ನ ನಾನು ಸ್ಟಾರ್ಟ್ ಆದಾಗಿಂದ ಬಾಬಾ ತರಕ್ ಹೋಗಿದ್ವಿ ಸರ್. ನಾವು ಬಂದಿದ್ ಬಿಟ್ಮೇಲೆ ಇದ್ದನು ನಮ್ಮ ಅಕ್ಕ ನಮ್ಮಣ್ಣ ಮಾಡದೇ ಮಾಡ್ತಾರೆ ಸರ್. ಅದು ಇನ್ನ ಮುಖ ಹೋಗಿತ್ತ ಪದ್ದಿದ ತಕ್ಷಣ ದೇವ್ರು ವರ ಕೊಡಲ್ಲ, ಬರ್ತಾ ಇರ್ಬೇಕು, ಅವಾಗೆ ವರ ಕೊಡೋದು ದೇವ್ರು. ನಡ್ಸ್ತಾರೆ ಸರ್. ಇವಾಗ ನಡ್ಸತ್ತೆ ಚೆನ್ನಾಗಿ. ಇನ್ನ ಮುಂದೆ ಚೆನ್ನಾಗಿ ಬಂದವ್ರಿಗೆ ಭಕ್ತರಿಗೆ ಚೆನ್ನಾಗಿ ಚೆನ್ನಾಗಾಗ್ಲಿ ಅವರು ಅಂತ ನಮ್ ಬೇಡ್ಕೊಂತೀವಿ ಸರ್. ನಾವು ನಮ್ ದೇವಸ್ಥಾನ ಅಂದ್ರೆ ಎಲ್ಲ ಜನ ಪಬ್ಲಿಕ್ ಜನ ಇಷ್ಟು ಜನ ಇದೆಲ್ಲ ಅನ್ನದಾನನು ಪಬ್ಲಿಕ್ ಕೊಟ್ಟಿರೋದು. ಎಲ್ಲಾ ಸೇವೆಕಾರರು ಊಟಗಳು ಕೊಟ್ಟಿರೋದು ಇದೆಲ್ಲ ಅವರಿಂದನೇ ನಮ್ಮ ಎಲ್ಲಾ ಬಂದ್ ಜನ MLA ತಕ್ಕ ಹೋಗಿಲ್ಲ, ಒಂದು ಕೌನ್ಸಿಲರ್ ತಕ್ಕ ಹೋಗಿಲ್ಲ. ಇಲ್ಲಿ ಬರೋ ಭಕ್ತರುಗಳು ಇದೆಲ್ಲ ಕೊಟ್ಟಿ 2 ತಿಂಗಳಿಂದ ಇಲ್ಲಿ ಭಕ್ತರನ್ನ ಬಯಸಬೇಡ್ದೆ. ಬಾಬಾ ನಾವು ಇದು ಸೂರ್ಯನಾರಾಯಣ ಕಟ್ಟಿ 25 ವರ್ಷ ಆಯ್ತು. ಇದ್ರಾಗೆ ಸೂರ್ಯನಾರಾಯಣ, ನಾಗಲಕ್ಷ್ಮಿ, ಬನಮುಡಿ ಗಣಪತಿ ಇದು ಕಟ್ಟಿ 25 ವರ್ಷ ಆಯ್ತು. ಬಾಬಾ ಕಟ್ಟಿ 13 ವರ್ಷ ಆಯ್ತು. ಇನ್ನು ಮಾತ್ರ ರಥಸಪ್ತಮಿ ಇರ್ತದೆ. ತಿರ್ಗಿ ವಾರ ಪೂಜೆ ಇರ್ತದೆ. ಕಾಕಡ ಆರತಿ ಇದೆ. ಬೆಳಗ್ಗೆ ಮಧ್ಯಾಹ್ನ ತೇಜ ಆರತಿ ಐತೆ. ಆಮೇಲೆ ರಾತ್ರಿ ಈಗ 7 ಗಂಟೆಗೆ ಒಂದು ಆರತಿ ಇದೆ. ರಾತ್ರಿ ಮಲಗ ಚೋಜಿ ಆರತಿ ಇದೆ, ನಾನೇ ಮಾಡೋದು ಫುಲ್ಲು. ಆಮೇಲೆ 12 ಗಂಟೆಗೆ ಆರತಿ ಮಾಡಾಗ ಹೂವು ಕೊಡ್ತದೆ. ತುಂಬಾ ಜನ ಒಳ್ಳೇದಾಗುತ್ತೆ. ಇದರಿಂದ ಪಾರಿಂಗ್ ಹೋಗಿದ್ದಾರೆ. ಇದು ಬಾಬಾನ ಹೊರ ಕೇಳ್ಕೊಂಡು ನನ್ನ ಬಗೆನ ಹೇಳ್ತೀನಿ ಶಕ್ತಿ. ಆಮೇಲೆ SLC ಫುಲ್ ಒಂದು ಹುಡುಗರು ಪೈಲಾಗ್ದಂಗ ಬಾಬನ್ ಬಂದು ಬೇಡಿ ಒಂದು ಮಕ್ಳು ಇಲ್ಲಿ ಬಂದು ಒಂದು ಪೈಲಾಗಿರೋ. ಒಂದು ಸೆಕೆಂಡರ್ ಹುಡುಗರು ಬಂದು ಬಾಬಾ ಮುಟ್ಟಿದ್ರು ಪೈಲಾಗಿರೋ. ಅಷ್ಟು ಚೆನ್ನಾಗಿ ಮಾಡ್ತಾ ಇದೆ ಬಾಬಾ. ನನಗಂತೂ ಪವಾಡ ಐತೆ. ನಾನು ಹೇಳ್ತೀನಿ ಗೊತ್ತಾ, ಪವಾಡ ಐತಂದ್ರೆ ಇದಾಗಬೇಕು ಅಂದ್ರೆ ಭಕ್ತಿ ಇರ್ಬೇಕಷ್ಟೇ. ಒಂದು ವಾರ 1,000 ಜನ ಬರ್ತಾರೆ. ಗುರುವಾರ ಪರಿವಾರ ಬರ್ತಾರೆ. ಪ್ರಸಾದ
ಬೆಳಗ್ಗೆ ತಂದ್ರೆ ಪ್ರಸಾದ ಸಾಯಂಕಾಲ ಸ್ವಲ್ಪ ನಮ್ಮ ಕೈಲಾಗಿ ಕೊಡ್ತಾ ಇರ್ತೀನಿ. ಇದು ರಾಧಮ್ಮ ಅವರ ಒಂದು ಮಾತು. ವಿಶೇಷವಾಗಿ ಏನು ಶಿರ್ಡಿ ಸಾಯಿಬಾಬಾರ ಪವಾಡ ಆಲ್ಮೋಸ್ಟ್ ಏನು ಮಹಾರಾಷ್ಟ್ರದಲ್ಲಿರುವಂತ ಒಂದು ಶಿರ್ಡಿ ದೇವಸ್ಥಾನ ಏನಿದೆ ಅದೇ ತರನೇ ಎಲ್ಲ ಊರುಗಳಲ್ಲೂ ಬಾಬಾನ ಫಾಲೋಯರ್ಸ್, ಶಿರ್ಡಿ ಸಾಯಿಬಾಬಾರ ಒಂದು ಫಾಲೋಯರ್ಸು ಮತ್ತೆ ಅವರ ಒಂದು ನಂಬಿಕೆ, ಅವರ ಒಂದು ಪವಾಡಗಳನ್ನ ನಂಬಿ ವಿದ್ಯಾರ್ಥಿಗಳಾಗಿರ್ಬೋದು, ಮಹಿಳೆಯರು ಎಲ್ಲರೂ ಆಲ್ಮೋಸ್ಟ್ ಶ್ರದ್ಧಾಪೂರ್ವಕವಾಗಿ ಶ್ರದ್ಧಾ ಸಬೂಬ್ ಅಂತ ನಾವೇನ್ ಕರಿತೀವಿ, ಸೊ ಶ್ರದ್ಧಾಪೂರ್ವಕವಾಗಿ ಅಂತಃಪೂರ್ವಕವಾಗಿ ಮತ್ತೆ ಭಕ್ತಿಪೂರ್ವಕವಾಗಿ ಬಾಬಾರನ್ನ ಸ್ಮರಿಸ್ತಾ ಇದ್ದಾರೆ. ಸೊ ಹಾಗಾಗಿ ಇವತ್ತು ಗುರುಪೂರ್ಣಿಮೆ ಹಿನ್ನೆಲೆಯಿಂದಾಗಿ ತುಂಬಾ ಯಶಸ್ವಿಯಾಗಿ ಮತ್ತೆ ಅರ್ಥಪೂರ್ಣವಾಗಿ ಭಕ್ತಿಪೂರ್ವಕವಾಗಿ ಒಂದು ನಮನ, ಅದೇ ತರ ಒಂದು ಪ್ರಾರ್ಥನೆ ಆಗಿದೆ, ಹೋಮ ಹವನಗಳೆಲ್ಲಾಗಿದೆ. ನಮ್ಮ ಚಾಲನ್ ವತಿಯಿಂದನೂ ಬಂದಿದ್ವಿ. ಸೊ ವಿಶೇಷವಾಗಿ ಈ ಒಂದು ಗುರುಪೂರ್ಣಿಮೆ ಹಿನ್ನೆಲೆಯಿಂದಾಗಿ ಎಲ್ಲಾ ಕಡೆನೂ ಆಲ್ಮೋಸ್ಟ್ ತುಂಬಾ ವಿಜೃಂಭಣೆಯಾಗಿ ಯಶಸ್ವಿಯಾಗಿ ನೆರವೇರಿಸ್ತಾರೆ. ಇಲ್ಲಿ ವಿಶೇಷವಾಗಿ ನೋಡ್ತಾ ಇದ್ದೀರಾ ಸದ್ಗುರು ಬಾಬಾ ಮಂದಿರದಲ್ಲಿ ನಾಗಶೆಟ್ಟಹಳ್ಳಿಯಲ್ಲಿರುವಂತ ಒಂದು ಬಾಬಾರ ದೇವಸ್ಥಾನ. ಸೊ ಸೂರ್ಯನಾರಾಯಣ ಸ್ವಾಮಿ ಮತ್ತೆ ಏನು ಗಣೇಶ, ಸೂರ್ಯನಾರಾಯಣ ಹಾಗೂ ಬಾಬಾ ದೇವಸ್ಥಾನ. ಸೊ ನೋಡ್ತಾ ಇದ್ದೀರಾ ಅನ್ನ ಏನೊಂದು ಪ್ರಸಾದ ವಿನಿಯೋಗ, ಅನ್ನ ಸಂತರ್ಪಣೆ ಎಲ್ಲ ಕೂಡ ವಿಜೃಂಭಣೆಯಾಗಿ ನಡೀತಾ ಇದೆ. ಸಹಸ್ರ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಲ್ಮೋಸ್ಟ್ ದೇವಸ್ಥಾನಕ್ಕೆ ಮತ್ತೆ ಅನ್ನ ಪ್ರಸಾದ ವಿನಿಯೋಗ. ಗುರು ಪೌರ್ಣಿಮೆ ಅನ್ನುವಂಥದ್ದೇ ಬಹಳ ವಿಶೇಷ, ನಮ್ಮೆಲ್ಲರಿಗೂ ಗೊತ್ತಿದೆ. ಸೊ ಜೀವನದಲ್ಲಿ ಯಾರು ಏನೇ ಒಂದು ಆಗ್ಬೇಕಂದ್ರೂ ಕೂಡ ಆ ಗುರುವಿನ ಅನುಗ್ರಹ ಇದ್ರೆ ಮಾತ್ರ ಸಾಧ್ಯ ಅನ್ನುವಂಥದ್ದು ನಾವೆಲ್ಲರೂ ಕೂಡ ಪ್ರಬಲವಾಗಿ ನಂಬುವಂಥದ್ದು. ಸೊ ನಮ್ಮ ಈ ಒಂದು ಸಾಯಿಬಾಬಾ ಮಂದಿರದಲ್ಲಿ ಈ ವರ್ಷ 13ನೇ ವರ್ಷದ್ದು. ಪ್ರತಿ ವರ್ಷವೂ ಕೂಡ ವಿಜೃಂಭಣೆಯಿಂದ ಈ ಒಂದು ಹಬ್ಬಕ್ಕೆ ಸತತ ಸುಮಾರು 20 ದಿನಗಳು ಅಥವಾ 1 ತಿಂಗಳ ಕಾಲ ಒಂದು ಕಾರ್ಯಯೋಜನೆ ಹಾಕೊಂಡು ಅದಕ್ಕೆ ತನ್ನದೇ ಆದಂತಹ ತಯಾರಿ ಮತ್ತು ಸಿದ್ಧತೆಯನ್ನ ಮಾಡ್ಕೊಂಡ್ ಬರ್ತಿರ್ತಾರೆ ನಮ್ಮ ಕುಟುಂಬದವರು ಮತ್ತು ಕೆಲವು ಹಿತೈಷಿಗಳು ಮತ್ತು ಭಕ್ತಾದಿಗಳು. ಅದರಂತೆ ಈ ವರ್ಷವೂ ಕೂಡ ಇವತ್ತು ಗುರುಪೌರ್ಣಿಮೆ ಪ್ರಯುಕ್ತ ಬೆಳಗ್ಗೆಯಿಂದನೂ ಕೂಡ ಬೆಳಗ್ಗೆ 5 ಗಂಟೆಯಿಂದನೂ ಹೋಮ ಹವನಗಳು ಸ್ಟಾರ್ಟ್ ಆಯಿತು. ಅದಾದ್ಮೇಲೆ ಸಾಮೂಹಿಕವಾದಂತಹ ಪಾದಕ ಪೂಜೆ ನಡೀತು. ಅದಾದ್ಮೇಲೆ ಈಗ ಭಜನೆ ಆಗುತ್ತೆ, ಮತ್ತೆ ಕಳಸಗಳ ಒಂದು ಆರಾಧನೆ ಆಗುತ್ತೆ, ಸತ್ಯನಾರಾಯಣ ಪೂಜೆ ಆಯಿತು, ಮತ್ತೆ ಸಾಯಂಕಾಲ ಮೆರವಣಿಗೆ ಆಗುತ್ತೆ. ಬಹಳ ವಿಶೇಷವಾಗಿ ನಮ್ಮೆಲ್ಲರೂ ಗೊತ್ತಿದೆ, ದಾನಗಳಲ್ಲಿ ಶ್ರೇಷ್ಠ ದಾನ ಅಂದ್ರೆ 3 ದಾನ, ಒಂದು ಅನ್ನದಾನ, ಇನ್ನೊಂದು ವಿದ್ಯಾದಾನ, ಇನ್ನೊಂದು ರಕ್ತದಾನ. ಸೊ ಹಾಗಾಗಿ ಇವತ್ತು ಗುರುಪೌರ್ಣಿಮೆ ಪ್ರಯುಕ್ತ ಅನ್ನದಾನ ವಿಶೇಷ ಕಾರ್ಯಕ್ರಮವನ್ನು ಕೂಡ ಪ್ರತಿ ವರ್ಷದಂತೆ ಈ ವರ್ಷವೂ ಹಮ್ಮಿಕೊಂಡಿರುವಂಥದ್ದು. ಅದನ್ನು ಬಹಳ ವಿಶೇಷ ಅನ್ಸೋದಿಲ್ಲ, ಬಟ್ ಅದರ ನಮ್ಮ ಪದ್ಧತಿ ಅಂತ ನಾವು ಮಾಡಿರುವಂಥದ್ದು. ಬಹಳ ಖುಷಿ ಇದೆ, ಯಾಕಂದ್ರೆ ಒಂದು ಹಬ್ಬ ಅಥವಾ ಒಂದು ಕಾರ್ಯಕ್ರಮಗಳು ಅಂದಾಗ ಎಲ್ಲರೂ ಕೂಡ ಒಂದು ಕುಟುಂಬದವರಂತೆ ನಾವೆಲ್ಲರೂ ಕೂಡ ಸೇರ್ತೀವಿ. ಇಲ್ಲಿ ಯಾವುದೇರು ಅಂದ್ರೆ ಬೇರೆಯವರು ಅನ್ನುವಂತಹ ಭಾವನೆನೇ ಬರಲ್ಲ. ನಾವೆಲ್ಲರೂ ಕೂಡ ಒಂದು ಕುಟುಂಬ ಅನ್ನುವಂಥ ರೀತಿಯಲ್ಲಿ ಸ್ಥಳೀಯರೆಲ್ಲರೂ ಕೂಡ ಸೇರ್ತೀವಿ. ಎಲ್ಲ ಭಕ್ತಾದಿಗಳು ಕೂಡ ಒಂದು ಕುಟುಂಬ ಅನ್ನುವಂಥ ರೀತಿಯಲ್ಲಿ ಎಲ್ಲ ಕಾರ್ಯಗಳಲ್ಲೂ ಕೈ ಜೋಡಿಸ್ಕೊಂಡು ಮಾಡುವಂಥದ್ದು ಮತ್ತು ಒಂದಷ್ಟು ಒಳ್ಳೆಯ ಸಮಯವನ್ನ ಕಳೆಯುವಂಥದ್ದು, ಒಂದಷ್ಟು ದೇವರ ಧ್ಯಾನ ಮಾಡುವಂಥದ್ದೇ ಬಹಳ ವಿಶೇಷ. ಎಷ್ಟು ಜನ ಸೇರ್ತಾರೆ? ಸಂಖ್ಯೆ ಸಾವಿರಾರು ಜನ ಭಕ್ತರು ಬರ್ತಾರೆ. ಯಾಕೆಂದ್ರೆ ಗುರು ಅನ್ನೋದೇ ನಾವು ಆಗ್ಲೇ ಹೇಳಿದೆ, ಆ ಗುರು ಅನ್ನುವಂಥದ್ದೇ ಬಹಳ ವಿಶೇಷ ಶ್ರೇಷ್ಠ ಅಂತ. ಸೊ ಹಾಗಾಗಿ ಇಂಥವರೇ ಬರ್ತಾರೆ, ಹೀಗೆ ಬರ್ತಾರೆ ಅಂತಲ್ಲ, ಜಾತಿ ಧರ್ಮಗಳನ್ನ ಮೀರಿದಂತನು ಗುರು. ಸೊ ಹಾಗಾಗಿ ಆ ಗುರುವಿನ ಒಂದು ಅನುಗ್ರಹಕ್ಕೋಸ್ಕರ ಸಾವಿರಾರು ಸಂಖ್ಯೆ ಜನಗಳು ಪ್ರತಿ ವರ್ಷವೂ ಕೂಡ ಬರ್ತಾರೆ. ಇದಾಗಿತ್ತು ಇವತ್ತಿನ ವಿಶೇಷ ನೇರ ದೃಶ್ಯಾವಳಿಗಳು. ವಿಶೇಷವಾಗಿ ನಮ್ಮ ಸಂಸ್ಥೆ SS ನ್ಯೂಸ್ ಮತ್ತೆ ನೇಷನ್ ಟಿವಿಯಲ್ಲಿ ಎಲ್ಲ ಕಡೆನೂ ಆಲ್ಮೋಸ್ಟ್ ಏನು ಸುದ್ದಿಗಳನ್ನ ತಲುಪಿಸ್ತೀವಿ, ನಾರ್ತ್, ಸೌತ್, ಈಸ್ಟ್, ವೆಸ್ಟ್. ವಿಶೇಷವಾಗಿ ಧಾರ್ಮಿಕ, ಸಾಂಸ್ಕೃತಿಕ, ಐತಿಹಾಸಿಕ ಘಟನೆಗಳಿಗೆ ಹಲವಾರು ಒಂದು ನಿದರ್ಶನಗಳು, ವಿಶೇಷವಾಗಿ ಸಾಯಿಬಾಬಾರ ಒಂದು ಪವಾಡಗಳು ದೊಡ್ಡ ಮಟ್ಟದಲ್ಲೇ ಇದೆ. ಆ ಒಂದು ಪವಾಡ ಪುರುಷ ಸಾಯಿನಾಥ ಅಂತ ಹೇಳ್ತೀವಿ. ಆ ನಿಟ್ಟಿನಲ್ಲಿ ನೀವು ಕೂಡ ದೇವರ ಕೃಪೆಗೆ ಪಾತ್ರರಾಗಿ ಅಂತ ಹೇಳ್ತಾ ಈ ಒಂದು ಲೈವ್ ದೃಶ್ಯ ಒಂದ್ ನಿಮಿಷ ಇರಿ. ಇದಾಗಿತ್ತು ಇವತ್ತಿನ ವಿಶೇಷ ಲೈವ್ ದೃಶ್ಯಾವಳಿಗಳು. ಮತ್ತೊಂದು ಲೈವ್ ಅಲ್ಲಿ ನಿಮ್ಮನ್ನ ಭೇಟಿ ಮಾಡ್ತೀನಿ. ಸಂತೋಷ್ ಆದ್ಯ ಮಹಾರಾಜ್ ಸೈನಿಂಗ್ ಆಫ್. ಥ್ಯಾಂಕ್ ಯು, ನಮಸ್ತೆ, ಜೈ ಗುರುದೇವ್. ಓಕೆ, 25 ಸರಿಸುಮಾರು 20-25 ವಸಂತಗಳಿಂದ ರಾಧಮ್ಮ ಕೃಷ್ಣಪ್ಪನವರು ನಿಸ್ವಾರ್ಥವಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಏನು ಈ ಒಂದು ಸ್ಥಳೀಯವಾಗಿ ಎಲ್ಲ ಜನರ ಮೆಚ್ಚುಗೆಗೆ ಪಾತ್ರವಾಗ್ತಾ ಇದೆ. ಸಮಾಜಮುಖಿ ಕೆಲಸಗಳಲ್ಲಿ ಚಾಪು ಮೂಡಿಸುವ ಹಿನ್ನೆಲೆಯಿಂದಾಗಿ ನಿಸ್ವಾರ್ಥವಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಧಾರ್ಮಿಕವಾಗಿ ತುಂಬಾ ನಂಬಿರುವಂತದ್ದು ಸಾಯಿಬಾಬಾನ. ಆಲ್ಮೋಸ್ಟ್ ಯಾರೇ ಬಂದ್ರು ಹಸುವಿಂದ ಹೋಗ್ಬಾರ್ದು. ಹಾಗಾಗಿ ಅನ್ನ ಸಂತರ್ಪಣೆ ಆಗಿರ್ಬೋದು, ವಿದ್ಯಾರ್ಥಿಗಳಿಗೂ ಅಷ್ಟೇ, ಯಾರು ಕೂಡ ಇಲ್ಲಿ ಬಂದೋಗಿರೋರು ಫೇಲ್ ಆಗೇ ಇಲ್ಲ. ಸ್ಥಳೀಯವಾಗಿ ಸುಮಾರು ಜನ ಬಂದಿದ್ದಾರೆ, ಎಲ್ಲರೂ ಪಾಸ್ ಆಗಿದ್ದಾರೆ. ಬಾಬಾ ಆತರ ಒಂದು ಅನುಗ್ರಹ ಮಾಡಿದ್ದಾರೆ. ಪವಾಡ ಪುರುಷರು. ನೀವು ಕೂಡ ಭೇಟಿ ನೀಡಿಲ್ಲ ಅಂದ್ರೆ ಈ ಕೂಡಲೇ ಒಂದ್ಸತಿ ಬರ್ಬೋದು, ಬಂದು ಭೇಟಿ ನೀಡಿ. ಸಮಸ್ತ ಸದ್ಗುರು ಶ್ರೀ ಶಿರಡಿ ಸಾಯಿಬಾಬಾ ಮಂದಿರ, ಬಸವೇಶ್ವರ ಸರ್ಕಲ್, ಗುಂಡಪ್ಪ ರಸ್ತೆ, ನಾಗಶೆಟ್ಟಹಳ್ಳಿ, ಬೆಂಗಳೂರು. ನಮಸ್ತೆ ಸರ್, ಹೇಳಿ. ಇದು 25 ವರ್ಷದಿಂದ ನಡೀತಾ ಇರೋ ದೇವಸ್ಥಾನ.
ನಾನು ಒಂದು 7 ವರ್ಷ 8 ವರ್ಷದಿಂದ ಪೂಜೆ ಮಾಡ್ತಾ ಇದ್ದೀನಿ ಇಲ್ಲಿ ದೇವಸ್ಥಾನಕ್ಕೆ. ದೇವಸ್ಥಾನ ವಿಜೃಂಭಣೆಯಾಗಿ ನಡೆಯುತ್ತೆ ಪೂಜೆ. ರಥಸಪ್ತಮಿ, ಗುರುಪೂರ್ಣಿಮೆ ತುಂಬ ವಿಜೃಂಭಣೆ ನಡೆಯುತ್ತೆ. ಇದಕ್ಕೆ ಸಹಕಾರ ಕೊಡ್ತಾ ಇದ್ದಾರೆ ತುಂಬ ರಾಧಮ್ಮ ಕೃಷ್ಣಪ್ಪನವರು. ಅವರೇ ಈ ದೇವಸ್ಥಾನದ ಪ್ರಧಾನ ಇನ್ಚಾರ್ಜ್. ಅದಾಯ್ತಾ? ಇದರಿಂದನೇ ಎಲ್ಲ ಥರದಲ್ಲೂ ಪೂಜೆ ಪುನಸ್ಕಾರಗಳು ಚೆನ್ನಾಗಿ ನಡೀತಾ ಇದೆ. ಅದೇ ಇದರಲ್ಲಿ ನಡೀತಾ ಇರೋದು. ಈಗ ನೆಕ್ಸ್ಟ್ ಸರ್ ಈಗ ಇವರ ಒಂದು ಸಮಾಜಮುಖಿ ಕೆಲಸ ನೋಡಿ ಕಲಿಬೇಕು ಅಂತಲ್ಲ, ಜನರಿಗೆ ಒಳ್ಳೆಯದು ಮಾಡಬೇಕು ಅಂತ. ಯಾಕೆ ಅಂದ್ರೆ ಈ ಗ್ರಾಮದಲ್ಲಿ ಏನೇ ಇದ್ರು ಜನಗಳು ಒಳ್ಳೇದು ಮಾಡಬೇಕು, ಜನಗಳು ಚೆನ್ನಾಗಿರ್ಬೇಕು. ಜನ ಚೆನ್ನಾಗಿದ್ರೆ ನಾವು ಚೆನ್ನಾಗಿದ್ದಂಗೆ ಲೆಕ್ಕ. ಆ ಥರ ಎಲ್ಲ ಟೈಮಲ್ಲೂ ಅನ್ನ ಸಂತರ್ಪಣೆ ನೋಡಿ, ಗುರುಪೂರ್ಣಿಮೆ, ರಥಸಪ್ತಮಿ, ಅನ್ನ ಸಂತರ್ಪಣೆ ಎಲ್ಲ ಇರುತ್ತೆ. ಎಲ್ಲ ನಡ್ಸ್ಕೊಂಡ್ ಬರ್ತಾ ಇದ್ದಾರೆ. ಪಾಪ ಏನೇ ಇದ್ದು ಯಾರು ಕೊಡ್ಲಿ ಬಿಡದೇ ಇರಲಿ, ಇಬ್ರು ಗಂಡ ಹೆಂಡತಿ ನಿಂತ್ಕೊಂಡು ನಮ್ಮ ದೇವಸ್ಥಾನ ನಮ್ಮ ಬಾಬಾ ಅಂತ ಹೇಳ್ಬಿಟ್ಟು ನಡ್ಸ್ಕೊಂಡ್ ಬರ್ತಾ ಇದ್ದಾರೆ. ಅದೇ ನಮಗೆ ಸಂತೋಷ ಅಷ್ಟೇ. ವೆರಿ ನೈಸ್. ನಿಮ್ಮ ಹೆಸರು ಸರ್? ಸತ್ಯನಾರಾಯಣ ಅಂತ. ಎಷ್ಟು ವರ್ಷದಿಂದ ಬರ್ತಾ ಇದೀರಾ ಸರ್? ನಾವು 18 ವರ್ಷದಿಂದ ಬರ್ತಾ ಇದೀವಿ ಸರ್. ತುಂಬ ಇಬ್ಬರು ವಿಜೃಂಭಣೆಯಿಂದ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಸರ್ ಎಲ್ಲ ಒಳ್ಳೇದಾಗ್ತಾ ಇದೆ. ಈ ದೇವಸ್ಥಾನಕ್ಕೆ ಬಂದಾಗಿದೆ ಎಲ್ಲರಿಗೂ ತುಂಬ ಜನ ಒಳ್ಳೇದಾಗುತ್ತೆ ಅಂತ ಹೇಳ್ತಾನೆ ಇದ್ದಾರೆ. ಒಳಗಡೆ ಹೋಗ್ಬಿಡ್ತೀರಾ? ಪೂಜೆ ಕೊಟ್ಟಿದ್ರ ಸೈಡ್ ಬಿಡಿ, ನೀವು ಸೈಡ್ ಆ ಕಡೆ ನಿಂತ್ಕೊಂಡು ಪೂಜೆ ಕೊಡೋರಿಗೆ ಬನ್ನಿ, ಮುಂದೆ ಬನ್ನಿ. ಒಂದು ನಿಮಿಷ ಮುಂದೆ ಬನ್ನಿ. ಇಲ್ಲ ಇಲ್ಲ 4 ಗಂಟೆಗೆ ಸ್ಟಾರ್ಟ್ ಮಾಡೋಣ. 4 ಗಂಟೆಗೆ ಅಲ್ಲಿ ಕಳ್ಸ್ಕೊಡು ಸುಷ್ಮಿತಾ, ಮುಂದೆ ನಿಂತ್ಕೊಳ್ಳಿ ಹಂಗೆ ಅಮ್ಮ, ನಿಂತ್ಕೊಳ್ಳಿ ಹಿಂಗೆ ದೇವ್ರ ಜೊತೆ. ಈ ಕಡೆ ಬನ್ನಿ, ಕೇಶವ ಅವರೇ ಬನ್ನಿ. ಬನ್ನಿ. ಓಕೆ, ಇಲ್ಲಿ ಈ ಕಡೆ ಒಂದೇ ಒಂದು ನಿಮಿಷ. ಇವರು ಬರಲಿ, ಅಜ್ಜಿ ಅಮ್ಮವರು ಹಿಂಗೆ ಬನ್ನಿ, ಹಿಂಗೆ. ಓಕೆ, ಇಲ್ಲಿ ಫೋಟೋಗೆ ನೋಡಿ ಸಮಯ ಹಿಂಗೆ ಅಷ್ಟೇ ಸಾಕು. ರೈಟ್. ಓಕೆ. ಸ್ವಲ್ಪ ಜನ ಬಿಡಿ ಅವ್ರಿಗೆ ರೈಸ್ ಹಾಕೋದು. ಯಾರು ಬೇಡ ಓಡಾಡೋದಕ್ಕೆ. ಹೇಳ್ಕೊಬೇಕ ಅಣ್ಣ ಮತ್ತೆ
ಹಾಂ ಇಲ್ಲಿ ಅಕ್ಕ ಇಲ್ಲ ಹಂಗೆ ರೀ ಹಂಗೆ ಇಟ್ಕೊಳ್ಳಿ ಸರ್ ಹಂಗೆ ರೀ ಒಂದು ಫೋಟೋ ಹೊಟ್ಬಿಡ್ತೀನಿ ಹಾಂ ಮಾಡಿ ಸಾಂಬಾರು ಹಾಕ್ಸಪ್ಪ ಮಕ್ಕಳ ಹೈಯರ್ ಎಜುಕೇಷನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇದಕ್ಕೆಲ್ಲ ಹೆಂಗೆ ಹಣ ಹೊಂದಿಸ್ಬೇಕಂತ ಟೆನ್ಷನಲ್ಲಿ ಇದ್ದೀರಾ? ಇರೋ ಚಿನ್ನನ ಅಡ ಬಿಟ್ರೆ ಬಡ್ಡಿ ಮೇಲೆ ಬಡ್ಡಿ ಕಟ್ಟಬೇಕು. ಮಾರಿಬಿಡೋಣ ಅಂದ್ರೆ ಅರ್ಧಕ್ಕರ್ಧ ಕೇಳ್ತಾರಂತ ಆತಂಕದಲ್ಲಿದ್ದೀರಾ? ಟೆನ್ಷನ್ ಬಿಡಿ, ನೀವು ಅಡವಿಟ್ಟ ಚಿನ್ನವನ್ನ ಬಿಡಿಸಿ ನಿಮ್ಮಲ್ಲಿರೋ ಹಳೆ ಚಿನ್ನವನ್ನ ಇಂದಿನ ಆನ್ಲೈನ್ ರೇಟಿಗೆ ಕೊಂಡುಕೊಂಡು ತಕ್ಷಣ ನಿಮಗೆ ಬಾಕಿ ಹಣ ಕೊಡ್ತೀವಿ. ಕೋಟ್ಯಾಂತರ ಜನರ ಆತ್ಮವಿಶ್ವಾಸ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಮ್ಮೆಲ್ಲರ ಕಂಪನಿ.